ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಆದಮೇಲೆ ವೀಡಿಯೋಸ್ನ ಹಾಕ್ತಾ ಇದ್ದೀವಿ ಇಲ್ಲಿ. ಹಾಯ್, ಮತ್ತು ನಮ್ಮ ಲಕ್ಕಿನ ತೋರಿಸಿರ್ಲಿಲ್ವಲ್ಲ, ನೋಡಿ ನಮ್ಮ ಲಕ್ಕಿ, ನಮ್ಮ ಮೈನಿ ಹಾಯ್. ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಆಗಲೇ ಎಷ್ಟೊಂದು ದಿವಸ ಆಯಿತು ಇಲ್ಲಿಗೆ ಬಂದಾಗಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಇವತ್ತು ಒಂದು ಮಿನಿ ಲಾಗು ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಏನಪ್ಪ ಅಂದರೆ, ಜೋಳನ ಫ್ರೈ ಮಾಡೋಣ ಇಲ್ಲ ಬೇಯಿಸೋಣ? ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ತಂದಿದ್ದೀನಿ. ಅದನ್ನು ಬೇಯಿಸೋದು ಇಲ್ಲ ಗ್ಯಾಸಲ್ಲಿ ಸುಮ್ಮನೆ ಬೆಂಕಿಲಿ ಉರಿತಾರಲ್ಲ ಆ ಥರ ಉರಿಯೋದು ನೋಡಬೇಕು. ಎಲ್ಲೈತೆ? ಫ್ರಿಜ್ಜಲ್ಲಿ. ಒಂದು ಸಾಕಾ? ನೋಡಿ, ಇವರಿಬ್ರು ಆಟ ಆಡ್ತಿರೋದು. ಅವನು ಸುಮ್ಮನಿರು, ಇವಳೇ ಸುಮ್ಮನಿರಲ್ಲ. ಕಚ್ಚು ಬನ್ನಿ, ಜೋಳನ ಬೇಯಿಸಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಬರೀ ಒಂಚೂರು ಹೆಲ್ಪ್ ಮಾಡು. ಹಾಯ್. ಇದು ಜೋಳ 25 ರೂಪೀಸ್ ತಗೊಂಬಂದಿದ್ದೀವಿ. ಇದು ಹಂಗೆ ಸುಟ್ಬಿಡೋಣ. ಮತ್ತು ನಾವು ಹೊಸ್ದಾಗಿ ಫಾಸ್ಟು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ತುರುವೇಕೆರೆಯಲ್ಲಿ. ಎಲ್ಲರಿಗೂ ಮನೆಗೆ ಹೋಮ್ ಡೆಲಿವರಿ ಕೊಡುವಂಥ ಬಿಸ್ನೆಸ್ಸು. ಎಲ್ಲ ಪರವಾಗಿಲ್ಲ, ಆರ್ಡ್ರಸ್ ಬರ್ತಿದೆ. ಅದೇನಂದರೆ ಭಾನುವಾರ ಸೋಮವಾರ ಒಂಚೂರು ಆರ್ಡ್ರ್ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಭಾನುವಾರದತ್ತು ಜಾಸ್ತಿ ಅಷ್ಟಾಗಿ ಯಾರೂ ಓಡಾಡಲ್ಲ. ಸೋಮವಾರ ಏನಪ್ಪ ಅಂದರೆ ಸಂತೆಗೆ ಬಂದುಬಿಟ್ಟಿರ್ತಾರೆ ಎಲ್ಲರೂ. ಅಲ್ಲೇ ಎಲ್ಲ ಸಂತೆಲೇ ಅವ್ರಿಗೆ ಏನೇನು ಬೇಕೋ ತಗೊಂಡೋಗ್ಬಿಡ್ತಾರೆ. ಇದ್ರಲ್ಲಿ ಸುಟ್ಬಿಡ ನೀವು ಹಿಂಗೆ ಮೈಕ್ರೋವೇವ್ನಲ್ಲಿ ಇದೈತಲ್ಲ. ಇದು ಬೇಡವಾ? ಹಾಂ, ಉಪ್ಪು ಖಾರ ಹಾಕ್ಬಿಟ್ಟು ಪೇಸ್ಟ್ ಮಾಡೋ ಒಂಚೂರು. ಅಷ್ಟೊತ್ತಿಗೆ ಇದು ಫ್ರೈ ಮಾಡ್ತೀನಿ. ಇಲ್ಲಿ ಲೈಟರ್. ಏನು ಉಪ್ಪು ಖಾರ? ಚೂರು ಉಪ್ಪು ಖಾರ ಇದಕ್ಕೆ ಇದು ಮಾಡು. ನಿಂಬೆಹಣ್ಣು ಆಯ್ತಾ? ನಿಂಬೆಹಣ್ಣು ಇದ್ದರೆ ಉಪ್ಪು ಖಾರ ಇದಕ್ಕೆ ಸವರಂಗೆ ಮಸಾಲೆಗಳು ಹಾಕ್ಬಿಡು. ಬನ್ನಿ ತಿನ್ನಿ. ಯಾರಿಗೆ ಬೇಕು? ಯಾರಿಗೆ ಬೇಕು ಬನ್ನಿ ತಿನ್ನಿ. ಸಾಕಾ? ಇರೋದು ಒಂದೇ. ಸಾಕಾ? ತಿನ್ಬಿಟ್ಟು ಆಮೇಲೆ ಪೋಸ್ಟ್ ಮಾಡ್ತೀನಿ. ಯಾರು ಬಂದ್ಬಿಟ್ರೆ ಹಂಗೆಲ್ಲ ಹೇಳ್ಬೇಡ. ಅಲ್ಲ, ಕಾಮಿಡಿಗೆ ಹೇಳಿದ್ದು. ಅಚ್ಚು. ಹಾಂ, ಉಪ್ಪು ರೋಸಾಗಿ ಹೋಗುತ್ತೆ. ಉಪ್ಪು ಕಡಿಮೆ ಮಾಡು. ಕಡಿಮೆ ಮಾಡಿ ಇನ್ನೊಂಚೂರು. ಖಾರದ ಪುಡಿ ಹಾಕು. ನನ್ನ ಮಗ ಇದ್ದೀರ. ನಾನು ಹೇಳೋ ಡೈಲಾಗು ನನಗೆ ಒಂದಿಷ್ಟ ಅಂದರೆ ಅದೇ ವಾವನ್ನ ಡೈಲಾಗು. ಕುಳ್ಳಿ ಹಂಗೆ ಇರು ಹಾಕು. ಹಂಗೆ ಗರಂ ಮಸಾಲ ಹಾಕು. ಗರಂ ಮಸಾಲ ಹಾಕು, ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಮಾಡೋಣ. ಮೀಡಿಯಮ್ ಆಗಿ ಇರಲಿ, ಜಾಸ್ತಿ ತಿನ್ನು. ನೋಡಿ, ಎಲ್ಲರೂ ಮೈಕ್ರೋವನ್ನಲ್ಲಿ ಚಿಕನ್ ಬೇಯಿಸೋಕೆ ಇದು ಯೂಸ್ ಮಾಡಿದ್ರೆ ನಾನು ಜೋಳ ಬೇಯಿಸೋಕೆ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಗ ಕೆಳಗಡೆ ಹೋಗಿದ್ದಾನೆ, ಅದಕ್ಕೆ ಆರಾಮಾಗಿ ಮನೆ ಸೌಂಡ್ ಲೆಸ್ ಆಗಿದೆ. ಇಲ್ಲ ಅಂದರೆ ಡ್ಯಾಡಿ ಅಪ್ಪ ನನಗೆ ಜೋಳ ಅಂತ ಬಂದ್ಬಿಡೋನು.
ಅವ್ನು ಬಂದ್ಮೇಲೆ ಅವನಿಗೂ ಇಟ್ಟಿರ್ತೀವಿ. ಅವ್ನು ಬಂದ್ಮೇಲೆ ಅವನಿಗೂ ಇಟ್ಟಿರ್ತೀವಿ. ಇಬ್ರೇ ತಿನ್ನಲ್ಲ. ಹಂಗೆ ಹೇಳಿದ್ನಲ್ಲ ಫಾಸ್ಟಾಗಿ ಬಿಸ್ನೆಸ್ಸು ಅದು ಹೆಂಗಪ್ಪ ಅಂದರೆ ನಾವು ಮನೆಗೆ ಅವರಿಗೆ ಬೇಕಾಗಿರೋಂತಹ ಡೈಲಿ ನೀಡ್ಸ್ನ ತೊಗೊಂಡೋಗಿ ಡೆಲಿವರಿ ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ. ಪರವಾಗಿಲ್ಲ ನಡೀತಾ ಇದೆ. ಆದರೆ ಎಷ್ಟೊಂದು ಜನ ನಮಗೂ ಕೆಲಸ ಕೊಡಿ ಅಂತ ಇದು ಮಾಡ್ತಾಯಿದ್ದಾರೆ. ನಮಗೆ ಒಂದೊಂದು ಸತಿ ಕೆಲಸ ಇರುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಅದಕ್ಕೆ ಒಂಚೂರು ಸಕ್ಸಸ್ ಆಗೋ ತನಕ ನಮಗೆ ಒಂಚೂರು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ಮೇಲೆ ಆ ಸಪೋರ್ಟ್ಗೆ ನೀವು ಸೇರಿಕೊಳ್ಳಿರಂತೆ. ಡೈಲಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದು. ಅದೇನು ಅಂದರೆ ಅಪ್ಪ ಅಮ್ಮ ಅಲ್ಲಿ ಊರಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ. ಅವರು ಊರಲ್ಲಿ ಮನೆ ಹಂಗೆ ಬಿಟ್ಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹಂಗೆ ಓಡಾಡ್ಕೊಂಡಿದ್ದಾರೆ. ಆಮೇಲೆ ಗೊತ್ತಲ್ಲಪ್ಪ, ಖಾಲಿ ಬಿಟ್ಟರೆ ಮನೆ. ನಮ್ಮ ಅಮ್ಮನ ವೀಡಿಯೋಸ್ ಮಾತ್ರ ಎಷ್ಟೊಂದು ಜನ ಸಖತ್ ಮಿಸ್ ಮಾಡ್ಕೊತಾ ಇದ್ದಾರೆ ಮಾತ್ರ. ಎಲ್ಲರೂ ಕೇಳ್ತಾರೆ, ನಿಮ್ಮ ಅಮ್ಮ ಬಿಡು ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಅಂತ. ಏನು ಮಾಡೋದು, ಮಿಸ್ ಆಗ್ತಾಯಿದೆ. ನಮ್ಮಮ್ಮ ಚೆನ್ನಾಗಿ ಡೈಲಾಗ್ ಹೊಡೆದು ಇದು ಮಾಡೋದು. ಎಷ್ಟೊಂದು ಸತಿ ವೀಡಿಯೋಸ್ ಮಧ್ಯೆ ನಾನೇ ಬೈದ್ಬಿಟ್ಟಿದ್ದೀನಿ. ಹಂಗಲ್ಲ ಹಿಂಗಲ್ಲ ಹಂಗೆ ಒಳ್ಳೆ ಡೈರೆಕ್ಟ್ರು ಬೈತಾರಲ್ಲ ಹಂಗೆ ಬೈದ್ಬಿಟ್ಟಿದ್ದೆ ಇವಳಿಗೂ ಮತ್ತು ಅಮ್ಮಗೂ. ನಮ್ಮಮ್ಮ ಎಷ್ಟೊಂದು ಸತಿ ಹತ್ತಿರೋದು ಉಂಟು ವೀಡಿಯೋಸ್ ಮಾಡ್ಬೇಕಾರೆ. ಇವಾಗ ನಮ್ಮ ಚಾನಲಲ್ಲಿ ಬೇಕಾರೆ ಹಳೆ ವೀಡಿಯೋಸ್ ಎಲ್ಲ ನೋಡಿ ಬೇಕಾರೆ ಆ ಚಾನಲಲ್ಲಿ ನಮ್ಮಮ್ಮ ವೀಡಿಯೋಸ್ ಮಾಡೈತಲ್ಲ, ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ನಮ್ಮಮ್ಮ ಹತ್ತಿರೋದು ಉಂಟು. ಮಸಾಲೆ ಹಾಕ್ಬಿಟ್ಟು ಸುಡೋಣ. ಪಾಪ ಇವಾಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಅಲ್ಲೇ ಅವರೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದರೆ ಮನೆ ಅಲ್ಲಿ ಹಂಗೆ ಪಾಳು ಬಿಟ್ಬಿಟ್ರೆ ಎಲ್ಲ ಕಬ್ಜಾ ಮಾಡಿಬಿಡ್ತಾರೆ, ಕಬ್ಜಾನ. ಇದಕ್ಕೆ ಸರ್ ಒಂಚೂರು ಇಷ್ಟು ಸುಟ್ಟೋಯ್ತು. ಇದಕ್ಕೆ ಮುಡ್ದೆ ನಿಂಬೆಹಣ್ಣು ಹೆಚ್ಕೊಂಬಿಟ್ಟು ಸೌರು. ನಾನು ಮಾತ್ರ ಸುಡ್ಕೋಬೇಕು, ನೀನು ಇಲ್ಲ ನೀನು ಸುಟ್ರೇನೆ ನೀನು ಸಾವಿರದೇನೆ. ಚಿಕ್ಕದೇ ಜೋಡಿಸ್ಬೇಕು. ಹಂಗೆ ಹಾಕ್ಕೋಬೇಕಾ? ಹಿಂಗೆ ಹಿಂಡ್ರೆ ಒಂಚೂರು ರಸದ ಮೇಲೆ ಇರುತ್ತಾ, ಅದನ್ನು ತೆಗೆದು ಉಜ್ಬಿಡ್ಬೇಕು. ಇನ್ನೂ ತುರುವೇಕೆರೆಯಲ್ಲಿ ಒಬ್ಬರು ಇದು ಹಿಂಗೆ ಸುಡ್ತಾಯಿರೋ ಅಷ್ಟೊತ್ತಿಗೆ ಕಲಿಸ್ತೀನಿ. ಅಯ್ಯೋ ತೂಕ ಐತೆ. ಅದೇನೋ ಹೇಳ್ತಿಲ್ಲ ಡೈಲಾಗ್ ಹೇಳೋದು, ಯಾವುದೋ ಮದುವೆ ಅಡುಗೆ ಮಾಡೋರಿಗೆ ಅದೇನೋ ಅಂದಲ್ಲ, ಹೇಳು. ಹೇಳೇ ಮರ್ತೋಗಿದ್ದೀನಿ. ಮಾಡ್ದಾಗ ಡವ್ ಮಾಡ್ಬೇಡ, ಹೇಳು. ನಿಮ್ಮ ಅಣ್ಣಂಗೆ ಹೇಳ್ದೆ, ಹೇಳು ನೀಟಾಗಿ. ಏನು ಗೊತ್ತಾ, ಹಾಂ ಹೇಳು. ಅಡ್ಗೆ ಮಾಡಕ್ ಬರ್ದೇ ಇರೋ ಹುಡ್ಗಿರ್ಗೆ ಅಡ್ಗೆ ಮಾಡೋ ಹುಡ್ಗ ಸಿಗ್ತಾರಂತೆ. ಅಡ್ಗೆ ಮಾಡಕ್ ಬರ್ದೇ ಇರೋ ಹುಡುಗರ್ಗೆ ಅಡ್ಗೆ ಮಾಡೋ ಹುಡ್ಗಿ ಸಿಗ್ತಾರಂತೆ. ಹಂಗ ನನಗೆ ಅಡುಗೆ ಮಾಡಕ್ಕೆ ಬರುತ್ತೆ, ನನಗೆ ಬರಲ್ಲ. ಅಡ್ಗೆ ಮಾಡೋ ಹುಡ್ಗ ಸಿಕ್ಕಿದ್ರು. ಯಾವಾಗಲೂ ಮಾಡಲ್ಲ, ಯಾವಾಗಲೂ ಅಪರೂಪ ಒಂದ್ಸತಿ. ಆಮೇಲೆ ಡೈಲಿ ಅಡುಗೆನೇ ಮಾಡ್ತಾ ಇರಲ್ಲ ಕಣ್ರಪ್ಪ. ಆಮೇಲೆ ತಿಳ್ಕೊಬೇಡಿ, ಏನು ತಿಳ್ಕೊಂಡ್ರೆ ಏನಿಲ್ಲ ಬಿಡಿ, ಮಾಡಿದ್ರು ಏನು. ವಿ ಆರ್ ಬೋತ್ ಆರ್ ಈಕ್ವಲ್. ಖಾರ ಜಾಸ್ತಿ ಹಾಕಣ? ಬೇಡ, ಮೀಡಿಯಮ್ ಹಾಕು. ನನ್ನ ಮಗ ಜಾಸ್ತಿ ಕಾಲಿತ್ತು ಅಂತಾನಲ್ಲ ಅವನಿಗೆ. ಬಂದ ಲಾಗ ಬಂದ ಬರ ಲಾಗ್ ಮಾಡ್ತೀವಿ ಬಾ ಹಾಗೆ. ಅಲ್ಲಿ 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 ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ವಿಶ್ವ, ಹಾಯ್ ಮಾಡು ಬಾಯ್ಲಿ. ಏನು ಹಾಯಿ? ಈಗ ನೋಡಿ ಜೋಳ ಸುಡ್ತಿದೀವಿ, ಖಾರ ಉಪ್ಪು ಎಲ್ಲ ಹಾಕಿ. ನನ್ನ ಮಗನ್ ತೋರ್ಸು. ವಿಶ್ವ, ಇಲ್ಲಿ ಜೋಳ ನೋಡಿ.
ವಿಶು ಜೋಳ ಬಾರ ಇಲ್ಲಿ ವಿಶು ಇಲ್ಲಿ ಜೋಳ ಇಲ್ಲಿ ಇದೇನು ಬೆಂಕಿನ ಎತ್ಕೊತೈತಲ್ಲ. ಇನ್ನೇನು ಖಾರದ ಪುಡಿ ಹಾಕಿದಿಲ್ಲ ಅದಕ್ಕೆ. ವಾವ್ ವಾವ್ ಹೇಳ ವಿಶು ಹೇಳಲ್ವಾ ಅಲ್ಲೋಡ ಅಜ್ಜ ಅವನು ಬ್ಯಾಟ್ರಿ ತಗೊಂಡು ಹಿಂಗೆ ಸುತ್ತಾನೆ. ವಿಶು ಹಾ ದ್ರಾಕ್ಷಿ ದ್ರಾಕ್ಷಿ ವಿಶು ಜೋಳ ಇಲ್ಲೋಡು. ವಾವ್ ವಾವ್ ವಿಶು ಸೂಪರ್. ವಾವ್ ಹಲೋ ರೆಡಿ ಆಯ್ತು ಜೋಳ. ಹಲೋ ನನ್ ಮಗ ಬ್ಯಾಟ್ರಿ ಹಿಡ್ಕೊಂಡು ಓಡಾಡ್ತಿದ್ದಾನೆ. ಹಲೋ ಹಲೋ ವಾವನ್ನು ವಿಶು ಇಲ್ಲಿ ವಿಶು ಜೋಳ. ವಾವ್ ವಾವ್ ಅಮೇಜಿಂಗ್ ಸುಣ್ಣ. ಮಾಮಂಗ ಅಂತಾರ ಮಾಮಂಗ ಅವ್ರ ಮಾಮಂಗ ಸುಣ್ಣ ಅವ್ರ ಪೆಟ್ ಸಾರಿ ಮಾಮಾನು ವಿಶು ಸಾರಿ ಮಾಮಾನು ಅವ್ರ ಪೆಟ್ನಿಂದ ಸಾರಿ ಮಾಮ ಅವನೇ ಏಯ್ ಲೈಟ್ ಯಾಕೆ ಆಫ್ ಮಾಡಿದೆ ಕಟ್ ಮಾಡಬೇಕು. ವಾ ಆ ಒಡದ್ನ ಯಾರಿಗಾದ್ರು ರಘು ಅವನ್ನ ನನ್ನ ಮಗ ಏನಾರು ಹೊಡೆದ್ಬಿಟ್ಟೆ ಕಳಿಸ್ಬಿಟ್ರಪ್ಪ. ನಿಜ ಹೊಡೆದಿಲ್ವಾ ಎಲ್ಲಾರು ಯಾರಿಗಾರ ನಿಂಗೆ ಮನುಗೆ ಹೊಡೆದಿಲ್ವಾ ಮನು ನಿಂಗೆ ಹೊಡೆದ್ನಾ? ಐ ಒಂದು ತಮ್ನೇಲ್ ಒಂದು ಫೋಟೋ ತಮ್ನೇಲ್ಗೆ. ತಗೋ ವಿಷ ಏ ಬೀಳ್ಸ್ಯಾ ಬೇಡ 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 ಬಾ ತಗೋ ತಗೋ. ವಾವ್ ತಗೋ ತಗೋ ಕೈ ಹಿಡ್ಕೋ. ಹಾಯ್ ಗಾಯ್ಸ್, ನೋಡಿದ್ರಲ್ಲ ಇದು ಇವತ್ತಿನ ಮಿನಿ ಲಾಗ್ ಆಗಿತ್ತು. ಈ ಥರ ಡೈಲಿ ಲಾಗ್ಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ವಿಷ ಓಕೆ ಬಾಯ್. ನಮ್ಮ ಅಪ್ಪನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳು ವಿಶು. ನಮ್ಮ ಡ್ಯಾಡಿನ ಫಾಲೋ ಮಾಡೋ ಏನು ಫಾಲೋ ಅನ್ನು ಮಾಡಿ ಮಾಡಿ ಪ್ಲೀಸ್. ಓಕೆ ಬಾಯ್. ನೀನು ಬಂದಲ್ಲ.